ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಪರಂ, ನಮ್ ಹಳೆ ದಿನಗಳು ಎಷ್ಟು ಚೆನ್ನಾಗಿದ್ವಲ್ಲ. ನನಗೆ ನೆನಪಿಲ್ಲ, ಅದನ್ನೆಲ್ಲ ಜ್ಞಾಪಿಸಬೇಡ. ನನಗೆ ಪ್ರತಿಯೊಂದು ಘಟನೆನೂ ನೆನಪಿದೆ. ಪರಂ, ನಿನ್ ಗೊತ್ತಾ, ಒಂದ್ಸಲ ನೀ ನನಗ್ ಹಣ್ಣು ಕೊಟ್ಟಿಲ್ಲ ಅಂತ ನಾನ್ ನಿನ್ ಕೈನ ಕಚಕ್ಕಂತ ಕಚ್ಬಿಟ್ಟಿದ್ದೆ. ನೋಡು, ಹಲ್ಲಿನ ಗುರುತುಗಳು, ಪುಟ್ಟ ಪುಟ್ಟ ಹಲ್ಲುಗಳು. ಇನ್ನು ಏನೇನ್ ಜ್ಞಾಪಕ ಇದೆಯಮ್ಮ? ಮಿಡ್ಲ್ ಸ್ಕೂಲ್ ಅಲ್ಲಿದ್ದಾಗ ನೀ ನನ್ನ ಕೂಸು ಮರಿ ಎತ್ಕೊಳ್ಳಿಲ್ಲ ಅಂತ ನಾನ್ ನಿನ್ ಕಿವಿನೇ ಕಚ್ಬಿಟ್ಟಿದ್ದೆ. ಕಿವಿ ಇನ್ನು ಕಿವಿಯಾಗಿ ಉಳ್ಕೊಂಡಿದೆ ಇದೆ. ಆಮೇಲೆ ಹೈಸ್ಕೂಲ್ ಅಲ್ಲಿದ್ದಾಗ ನಾನ್ ನಿನ್ನನ್ನ ಎಲ್ಲೋ ಕರೆದಿದ್ದೆ. ನೀನು ಬರಲ್ಲ ಅಂದಿದ್ದಕ್ಕೆ ನಾನ್ ನಿನ್ ಕೈನೇ ತಿರುಗಿಸ್ಬಿಟ್ಟಿದ್ದೆ. ಕೈ ನೋವು ಅವಾಗ ಬರುತ್ತೆ, ಚಳಿಗಾಲ ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಕಾಲೇಜಲ್ಲಿ ನಾವ್ ಒಂದ್ಸಲ ಎಲ್ರು ಕೆಮ್ಮಣ್ ಗುಂಡಿಗೆ ಅಂತ ಟ್ರಿಪ್ಗೆ ಹೋಗಿದ್ವಿ. ಅಲ್ಲೆಲ್ರು ಒಟ್ಟಿಗೆ ಇದ್ವಿ. ಇದ್ದಕ್ಕಿದ್ದಾಗೆ ಕರೆಂಟ್ ಹೋಯ್ತು. ಆಗ ನೀನು ನನ್ನನ್ನ ರಮ್ಯಾ, ನನ್ನ ಪಾಡಿಗೆ ನನ್ನ ಬದುಕಕ್ಕೆ ಬಿಟ್ಟು ಬಿಡ್ತೀಯ? ಸುಮ್ನಿರಮ್ಮ. ಹಳೆಯ ಮಧುರ ನೆನಪುಗಳನ್ನ ಸಾಕು ಅಂತ ಹೇಳ್ತಾ ಇದೆಯಲ್ಲ ಪರಂ. ರಮ್ಯಾ, ನಿಜ ಹೇಳು, ನೀನು ಅಮೆರಿಕಕ್ಕೆ ಹೋಗಿದ್ದು ಓದಕ್ಕ ಅಥವಾ ಹಳೆ ನೆನಪುಗಳನ್ನ ಮೆಲಕ್ ಹಾಕಕ್ಕ? ನಾನ್ ಯಾವತ್ತಿದ್ರೂ ಭಾರತಕ್ಕೆ ವಾಪಸ್ ಬರೋದು, ನಿನ್ ಕೈ ಹಿಡಿಯೋದು ಅಂತ ನೆನಪು ಮಾಡ್ಕೋತಾ ಹಳೇದನ್ನೆಲ್ಲ ಮೆಲಕ್ ಹಾಕೋತಾ ಇದ್ದೆ. ಅಂದಾಗೆ ಪರಂ, ನಾನು ಎಲ್ಲಿಗೆ ಬಂದು ಎಷ್ಟು ದಿನ ಆಯ್ತು. ನೀನ್ ಇದುವರೆಗೂ ಪಾರುಗೆ ಸತ್ಯ ಏನು ಅಂತ ಹೇಳೇ ಇಲ್ಲ. ಸುಂದರವಾದ ಸಮಾಜದಲ್ಲಿ ಸರಳವಾಗಿ ಬದುಕ್ತಿರೋ ನನ್ನ ಸಂಸಾರದಲ್ಲಿ ಹುಳಿ ಹಿಂಡಿ ಬೇಡಮ್ಮ. ಆರಾಮಾಗಿ ನಿನ್ನ ಪಾಡಿಗೆ ನೀನು ಇದ್ದು ಬಿಡು. ಹಾಗಾದ್ರೆ ಪಾರುಗೆ ಸತ್ಯನ ಯಾವಾಗ ತಿಳಿಸ್ತೀನಿ? ನನಗೆ ಟೈಮ್ ಬೇಕು. ಆ ಶುಭ ಸುದ್ದಿಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ. ಅಂದಾಗೆ ಸ್ವೀಟ್ ನೀನ್ ತರ್ತೀಯ, ನಾನ್ ತಂದಿಡ್ಲಾ? ಸ್ವೀಟ್ಗೆ ಬೆಂಕಿ ಬಿತ್ತು, ನಾನು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಸ್ವೀಟ್ ಅಂತ ಹೋಗ. ಅಯ್ಯೋ, ಅದಕ್ಕೆ ಕೋಪ ಮಾಡ್ಕೋತೀಯಾ? ಯಾವತ್ತಿದ್ರು ಮದ್ವೆ ಆಗೋದೇ ತಾನೆ. ನೀನು ಹಿಂಗೆ ಮಾಡ್ತಾ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಗೆಳೆಯ, ನೀನ್ ಅದ್ ಯಾವ್ದೋ ಹುಣಸೆಹಣ್ಣನ್ನ ಕಿವುಚು ಅಂತ ಒಂದ್ ಸಿನಿಮಾ ಮಾಡ್ತಿದ್ದಲ್ಲ, ಅದ್ರ ಡೈರೆಕ್ಟರ್ ಮನೋಜ್ ಹೆಗಡೆ ಏನಾದ್ರು ತಿರ್ಕೊಂಡ್ಬಿಟ್ರೇನಾ? ಅವ್ರು ಹೋಗಿಲ್ಲ, ಅವ್ರು ಹೋಗಬೇಕಾ ಜಾಗಕ್ಕೆ ನೀನು ಕಳಿಸ್ಬೇಕು ಅನ್ಕೊಂಡಿದ್ದೀನಿ. ಯಾಕಪ್ಪ? ಮತ್ತೆ ಇನ್ನೇನ, ನಾನು ಟೆನ್ಷನ್ ಅಲ್ಲಿ ಕೂತಿದ್ದೀನಿ. ಅವ್ರು ಹೋದ್ರೆ ಇವ್ರು ಹೋದ್ರು ಅಂತ ಮಾತಾಡ್ತಿಲ್ಲ. ನಾನು ಅದನ್ನೇ ಕಣ ಕೇಳ್ತಿರೋದು. ಆಕಾಶ ತಲೆ ಮೇಲೆ ಕಳ್ಸಿ ಬಿದ್ದೋರ್ತಾರ ಯಾಕೆ ಕೂತಿದ್ಯಾ ಅಂತ. ಆಕಾಶ ಅದೆಲ್ಲೋ ಕಲ್ಸ್ಬಿಡಕ್ ಸಾಧ್ಯ, ಅದಕ್ಕೆ ನಟ್ಟು ಬೂಟ್ ಹಾಕಿ ಸರಿಯಾಗಿ ಫಿಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲ, ಅದು ಯಾವ ಕಳ್ಪಟ್ಟಿ ಮಗ ಇಂಜಿನಿಯರ್ ಅಷ್ಟು ಟೈಟ್ ಆಗಿ ಫಿಟ್ ಮಾಡಿದಾನೆ ಅಂತ ನಮ್ಮ ಅವ್ವ ಮಾಡಿದಾಳೆ. ಮತ್ತಿನ್ನೇನು, ಆ ರಮ್ಯನ ಹಳೆ ನೆನಪುಗಳಿಗೆ ಬ್ರೇಕ್ ಹಾಕ್ಬೇಕಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅದು ಇದು ಅಂತ ಮಾತಾಡ್ತೀಯಲ್ಲ. ನೀ ಬ್ರೇಕ್ ಆದ್ರೂ ಮಾಡ್ಕೋ, ಏನಾರು ಮಾಡ್ಕ. ನಾನು ಈಗ ಬ್ರೆಡ್ ಟೋಸ್ಟ್ ತಿನ್ನಕ್ ಹೋಗ್ತೀನಿ. ನೀನು ಅದಕ್ಕೆ ಬಂದಿದ್ದೆ ಕಣ. ತಮಾಷೆ ಮಾಡ್ದೆ ಕಣೋ. ಈಗ ನೋಡಪ್ಪ, ನೀನು ರಮ್ಯನ್ ಜೊತೆ ಹಳೇ ನೆನಪುಗಳಿಗೆ ಹೋಗಿ ನೋಡು. ರಮ್ಯನ್ ಜೊತೆ ಕುಚು ಕುಚು ಮಾಡಿದ್ದೆಲ್ಲ ಸುಳ್ಳು ಅನ್ಸುತ್ತಾ ನಿನಗೆ? ನಿಜನೇ ಇರ್ಬೋದಪ್ಪ. ಹಾಗಂತೇಳಿ ಎಲ್ಲಂದ್ರಲ್ಲ ಆ ವಿಷಯ ಮಾತಾಡ್ತಾ ಕೂತ್ಕೊಂಡ್ರೆ ಆಕಸ್ಮಿಕವಾಗಿ ನಾನು ಹೆಂಡತಿ ಕಿವಿಗೆ ಬಿದ್ರೆ ನಾನು ಕುಟ್ಟಿ ಪುಡಿ ಮಾಡಿಬಿಡ್ತಾ ಕಣ. ನಿನ್ನ ನೋಡ್ತಾ ಇದ್ರೆ ಸಮಸ್ಯೆ ಯಾಕೋ ಉಲ್ಬಣ ಆಗಿದೆ ಅನ್ಸುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ ಕಣ. ಆ ನಾಟಿ ವೈದ್ಯ ನಂಜಪ್ಪನ ಕರೆಸ್ತೀನಿ, ಸಲಹೆ ಕೇಳ್ತೀನಿ. ಮೊದಲು ಕರ್ಸು. ಅಯ್ಯೋ, ನನ್ನ ಹತ್ರ ನೆನಪಿನ ಶಕ್ತಿ ಬರೋಕ್ಕೂ ಅನಿಸ್ತಿದೆ, ನೆನಪಿನ ಶಕ್ತಿ ಕಳೆಯೋಕ್ಕೂ ಅನಿಸ್ತಿದೆ. ನಿಮ್ಮಂತವ್ರು ಖಂಡಿತವಾಗ್ಲೂ ನಮ್ಮ ಸಮಾಜಕ್ಕೆ ಬೇಕು. ನೋಡಿ, ಈ ಮನಸ್ಸಿಗೆ ತುಂಬಾ ಹತ್ತಿರವಾಗಿರ್ತಾರಲ್ಲ, ಅವ್ರು ಮರ್ತೋಗ್ಬಿಡ್ಬೇಕು. ಉಳಿದವರೆಲ್ಲ ನೆನಪಲ್ಲಿರ್ಬೇಕು. ಆ ಥರದ್ದು ಒಂದು ಔಷಧಿ ಕೊಡಿ. ನೋಡಿ, ಈ ಪುಡಿನ ಹಾಲಲ್ಲೋ ಜ್ಯೂಸಲ್ಲೋ ಹಾಕಿ ಕುಡಿಸ್ಬಿಟ್ರೆ ಅವ್ರ ಮನ್ಸಿಗೆ ಯಾರು ಹತ್ತಿರವಾಗಿರ್ತಾರೋ ಅವರೆಲ್ಲ ಮರ್ತು ಹೋಗ್ಬಿಡ್ತಾರೆ. ಉಳಿದವರೆಲ್ಲ ನೆನಪಲ್ಲಿ ಇರ್ತಾರೆ. ಗೆಳೆಯ, ಹೊಡೆದಿಯಲ್ಲ ಚಾನ್ಸ್. ಆ ರಮ್ಯ ಅವ್ರ ಮನ್ಸಿಗೆ ಹತ್ತಿರವಾಗಿರೋ ನೀನೆ. ಈ ಔಷಧಿನ ಅವ್ರು ಕುಡಿದ್ರೆ ಅವರು ನಿನ್ನ ಮರ್ತೋಗ್ಬಿಡ್ತಾರೆ ಕಣೋ. ಮರ್ತೋಗ್ಬಿಡ್ತಾರೆ. ನನ್ನ ಮಾತ್ ಮೇಲೆ ನಮ್ ಕೇಳ್ಬೇನಪ್ಪ. ಪುಡಿ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ತಗೊಳ್ಳಿ ನೋಡಿ, ಭದ್ರ ಒಂದೇ ಡೋಸ್ ಈ ಪುಡಿನ ಕುಡಿಸ್ಬಿಟ್ರೆ ಅವ್ರಿಗೆ ಕಾಡ್ತಿರೋ ಸಮಸ್ಯೆಗಳೆಲ್ಲ ಕ್ಲೋಸ್. ಅಲ್ಲ, ಅಕಸ್ಮಾತ್ ಡೋಸೇಜ್ ಜಾಸ್ತಿ ಆಗ್ಬಿಡ್ತಪ್ಪ ಅವಾಗ? ಅಯ್ಯೋ, ಯಾರು ಕುಡಿತಾರ ಅವ್ರೆ ಕ್ಲೋಸ್. ನೋಡ್ತಾ ಇರು ಪರಂ, ಈ ಚಾಪ್ಟರ್ನ ನಾನು ಹೇಗೆ ಕ್ಲೋಸ್ ಮಾಡ್ತೀನಿ. ಅಯ್ಯೋ, ಎಂತಕಮ್ಮ ಕೇಸಿನ ಗಿಡದ ಹತ್ರ ಕರ್ಕ ಬಂದೆ? ನಾನು ಹೇಳೋದನ್ನ ಕೇಳು. ನನಗೆ ಯಾಕೋ ಡೌಟ್. ನೀನ್ ಹುಟ್ಟಿದ್ದೆ ಅದ್ರಲ್ಲಿ. ಹೇಳೋದ್ ಕೇಳ್ತಾ ಇಲ್ವಾ? ಹೇಳು. ರಮ್ಯಾ ಅವರು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನ್ಗೆ ಡೌಟ್ ಹೊಡಿತಾ ಇದೆ. ಅವ್ರು ಬಂದಿದ್ದೆ ಪ್ಲಾನ್ ಮಾಡ್ಕೊಂಡು. ಹಾಗಲ್ಲ ಕಣೋ, ಒಂದ್ ವೇಳೆ ರಮ್ಯಾ ಏನಾದ್ರೂ ಈ ಮನೇಲಿ ಭದ್ರ ಸ್ಥಾನ ಪಡಿಬೇಕು ಅಂತ ಟ್ರೈ ಮಾಡ್ತಿದಾರ? ಅವರು ತುಂಗಾ ಸ್ನಾನ ಮಾಡಕ್ಕೆ ಹಣೆಯ ಜೊತೆ ಟ್ರೈ ಮಾಡ್ತಿದ್ದಾರೆ.
ಅಂದ್ರೆ ಅವ್ರು ಏನ್ ಅನ್ಕೊಂಡ್ರು ನಡೆಯಲ್ಲಮ್ಮ, ಬಿಕಾಸ್ ಈ ಮನೆ ನಮ್ಮ ಮನೆಯ ಹೆಸರಲ್ಲಿದೆ. ಅಯ್ಯೋ ಅದೇ ನನಗೆ ಭಯ ಆಗ್ತಿರೋದು. ಹೇಳಿ ಇಡೀ ಮನೇನ ಅವ್ರ ಹೆಸರಲ್ಲಿ ಮಾಡ್ಕೊಂಡ್ಬಿಟ್ರೆ ಏನ್ ಅದೇನ್ ಕಡುಬಿನ ಜೊತೆ ಚಟ್ನಿ ತಿಂದಂಗಂತ ಮಾಡಿಯಾ? ಹಂಗೆಲ್ಲ ಯಾರ ಹೆಸರಿಗೆ ಮಾಡ್ಕೊಳಕ್ ಆಗಲ್ಲ. ಹೆಣ್ಣು ಮಕ್ಳ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ್ಬೇಡ ಮಂಜ. ಒಂದು ಹೆಣ್ಣು ಧೈರ್ಯ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಈಗ ನನ್ನ ತೊಡೆ ನಡ್ಗಕ್ ಶುರು ಆಯ್ತಮ್ಮ. ಯಾಕೋ ನೀನು ಹೆಣ್ಣಲ್ವಾ? ಆಗಿಲ್ಲ. ಅಯ್ಯಯ್ಯೋ ಪೆದಿಪಾರು ಹಾಲಿನ ಪಾತ್ರೆ ಮೇಲೆ ಏನಾದ್ರೂ ಮುಚ್ಚಬೇಕು ತಾನೆ. ಬೆಕ್ಕೇನಾದ್ರೂ ಬಂದು ಹಾಲು ಕುಡ್ದಿದ್ಯಾ? ಕುಡ್ದಿಲ್ಲ. ಇದನ್ನು ಬಿಡಿಸ್ಬಿಡ್ಬೇಡ. ಬಿಸಿ ಬಿಸಿಯಾದ ಹಾಲು ನನಗೇನ? ನಿಮ್ಮ ಅಪ್ಪನ ಹಣೆಗೂ ನಿಮಗಲ್ಲ. ಬೆಳಗಿಂದ ಏನು ತಿಂದಿಲ್ಲ ರೀ, ಅವಳಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನಿನಗೊಂದು ಸಂತೋಷದ ವಿಷಯ ಗೊತ್ತಾ? ಗೊತ್ತಿಲ್ಲ. ಜಿ ಕನ್ನಡ ಚಾನಲ್ ಅಲ್ಲಿ ನಮ್ದು ಹೊಸ ಸೀರಿಯಲ್ ಅಪ್ರೂವಲ್ ಆಯ್ತು. ಇವಾಗಿನ ಟೈಮಲ್ಲಿ ಫ್ಲಾಟ್ ಸಿಗದೇ ಕಷ್ಟ. ಅದು ಅಲ್ಲದೆ ಎಲ್ಲರೂ ಫ್ರೆಶರ್ಸ್ ಬೇಕು ಅಂತ ಫ್ಲಾಟೇ ಕೊಡೋದಿಲ್ಲ. ನಿಮ್ಮಂತ ಹಳೆಯ ಮುಖನ್ ಹಾಕೊಂಡು ಸೀರಿಯಲ್ ಅಪ್ರೂವಲ್ ಕೊಟ್ಟಿದಾರಲ್ಲ, ಗ್ರೇಟ್ ವಿಷಯ ಕಲಿ. ಒಳ್ಳೇದಾಗ್ಲಿ. ಟೈಟ್ಲ್ ಅವರೇ ಕೊಟ್ರು. ಏನು? ಚೆಲ್ಲಿದ ಬಂಡಾರ ಹಚ್ಚಿದ ಕುಂಕುಮ. ಅಯ್ಯೋ ಸೂಪರ್. 2000 ಎಪಿಸೋಡ್ ಸತತವಾಗಿ ಓಡ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. 2000 ಎಪಿಸೋಡ್ ಒಟ್ಟು ಬಿಡ್ತಾನೆ. ಹಿಂಗ್ ಕೇಳಿದ್ರೆ ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕೇಳಬೇಕು. ದೇವ್ರೆ ನನ್ ಪತಿ ಸಾಧ್ಯ ಇಲ್ಲ ಬಿಡು, ಈ ತರ ಕೇಳ ಸಾಧ್ಯ ಇಲ್ಲ. ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಭಿಕ್ಷೆ ಬಿಡ್ತಂತ ಕೇಳ್ಬೇಕು. ಹಿಂಗ್ ಕೈ ಕೊಡುದೇವ್ರೆ ಅಂತ ಹಂಗ್ ಕೇಳು. ಅಮ್ಮ ತಾಯಿ ದೇವ್ರೆ ನನ್ ಪತಿ ಪರಮೇಶ್ವರನ್ ಸೀರಿಯಲ್ 2000 ಹೋಗುತ್ತೆ. ಅಪ್ಪ ಪ್ಲೀಸ್ 2000 ಎಪಿಸೋಡ್ ಓಡೋ ಹಾಗೆ ಮಾಡಪ್ಪ. ಕೊಟ್ರಾ? ಋಣ ತೀರಿಸ್ಲಿ ನಾನು. 2 kg ಕ್ಯಾರೆಟ್ ಹಲ್ವಾ ತಗೊಂಡ್ ಬನ್ರಿ. ಹಾಲು ಕೊಟ್ಬರ್ಲಾ? ಕೊಡ್ಬರ್ಲಿ. ರಮ್ಯಾ, ಹಾಲು ಕುಡಿ, ಮೆಮೊರಿ ಪವರ್ ಅಲ್ಲಿ ಪಲ್ಟಿ ಹೊಡಿ. ಹಾಲು ತಗೋ. ಸಕ್ಕರೆ ಜಾಸ್ತಿ ಹಾಕಿಲ್ಲ ತಾನೆ? ಕಡಿಮೆನೆ ಹಾಕಿದೀನಿ. ಯಾಕೆಂದ್ರೆ ಸಕ್ಕರೆ ಜಾಸ್ತಿ ಆದ್ರೆ ಮೈ ಬರತ್ತೆ. ಅದ್ ನಂಗೆ ಗೊತ್ತು, ಯಾಕಂದ್ರೆ ಆಲ್ರೆಡಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. 2 kg ಕಡಿಮೆ ಆಗಿರೋಳ ಹತ್ರನೇ ಹೇಳ್ತಾರೆ. ಹಾಲು ಕುಡಿ, ಮತ್ತೇನಾದ್ರು ಬೇಕಂದ್ರೆ ಹೇಳ್ ಕಳ್ಸಿ ತಗೊಂಡ್ ಬರ್ತೀನಿ. ಓಕೆನಾ? ಈ ಹಾಲು ಕುಡ್ದು ಪರಮನ್ ಮಾತ್ರ ಮರಿಬೇಕಾ? ಈ ಹಾಲನ್ನ ಕುಡ್ದು ಪರಮನ್ ಬಿಟ್ಟು ಉಳ್ದವ್ರನ್ನೆಲ್ರನ್ನೂ ಮರಿತೀನಿ. ಪಿಕ್ಚರ್ ಮಾತ್ರ ಸೂಪರ್ ಆಗಿತ್ತು. ಎಲ್ಲ ಕಡೆ ಬರೀ ಹೀರೋ ಹೀರೋಯಿನ್ ಡಿಶುಮ್ ಎಲ್ಲೂ ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಇರ್ಲಿಲ್ಲ. ಇತ್ತಲ್ಲಮ್ಮ ಯಾವಾಗ್ಲೂ ರೌಡಿ ಅಡ್ಡ ಬಂದಾಗ ಹೀರೋ ಕಾರ್ಪೊರೇಷನ್ ನಲ್ಲಿ ಮುರ್ಕೊಂಡು ಅವ್ನ ತಲೆ ಹೊಡಿತಾನೆ. ಅದೇ ಖುಷಿಗೆ ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಮಾಡ್ತಾರಲ್ಲ. ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಷ್ಟು ಸರಿಯಾಗಿ ಗಮನಿಸ್ಲಿಲ್ಲ. ಯಾಕೆಂದ್ರೆ ಪಕ್ಕದಲ್ಲಿ ನಿನ್ನನ್ ಗಮನಿಸ್ತಿದ್ನಲ್ಲ. ತಮಾಷೆ ನಿಂತ್ಕೊಂಡ್ರ ಎಂತಕ್ರಿ? ಏಯ್ ಯಾರೋ ನೀನು? ದಿನ ನಿಮ್ ಮುಂದೆನೆ ಓಡಾಡ್ತೀನಿ, ನಿಮ್ ಮುಂದೆ ನೋಡ್ತಾ ಇರ್ತೀನಿ. ನಾನು ಮಂಜನೋ ಗಾಂಜನೋ ಮನೆ ಒಳಗೆ ಯಾಕೆ ಬಂದೆ? ಮನೆಗೆ ನಾವ್ ಬರಕ್ ಕೇಳ್ಬೇಕಂದ್ರೆ ಏನ್ ಹಿಂಗ್ ಮಾತಾಡ್ತಿದ್ದಾರೆ? ಬಿಡು ಮಂಜ, ಹೆಸರಲ್ಲೇ ರಾಂಗ್ ರಮ್ಯಾ ಅಂತಿದೆಯಲ್ಲ, ಅದಕ್ಕೆ ರಾಂಗ್ ಆಗಿ ಆಡ್ತೀರ. ಇವ್ರು ಯಾರು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಪಕ್ಕದ ಮನೆ ಹುಡುಗಿಗೆ ಡಾಕ್ಟರ್ ರೇಡಿಯೋ ನಾದ. ಈಗ ಮಂಜನ್ ಗರ್ಲ್ ಫ್ರೆಂಡ್, ಮುಂದೆ ಮಂಜನ್ ವೈಫ್. ಆಮೇಲೆ ಪಕ್ಕದ ಮನೆಯಲ್ಲಿ ಇರ್ಬೇಕಿತ್ತಾನೆ. ಇಲ್ಲಿಗೆ ಯಾಕೆ ಬಂದ್ರಿ? ಓಹ್, ಮನೆಯಲ್ಲಿರೋದನ್ನೆಲ್ಲ ಹೊಡ್ಕೊಂಡು ಹೋಗೋಣ ಅಂತ ಸಂಚು ಮಾಡ್ತಾ ಇದ್ದೀರಾ? ನೋಡು ಮಂಜ, ನೀನ್ ಇರ್ಬೇಕಾದ್ರೆ ಹೇಗೆಲ್ಲ ಮಾತಾಡ್ತಿದಾರೆ. ರೇ ಹೊಡ್ಕೊಂಡು ಹೋಗಕ್ ಇಲ್ಲ ದನ ಕಟ್ಟಿರನ್ರಿ. ಅಷ್ಟಕ್ಕೂ ನಮ್ಮ ಮನೇಲಿ ನಾವೇ ಹೊಡ್ಕೊಂಡು ಹೋಗ್ತೀವ. ಏನೇನೋ ಮಾತಾಡ್ಬೇಡಿ ನೀವು. ಎಲ್ಲ ಕಳ್ರು ಹೀಗೆ ಹೇಳೋದು. ಈಗೇನು ಹೋಗ್ತೀಯ ಇಲ್ಲ ಚಚಕ್ ಬಿಡ್ಲ? ನಿನ್ಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ ಇಲ್ಲ ಪೊಲೀಸರನ್ನ ಕರೆಸ್ಲಾ? ಹೋಗ್ತೀನಿ ಬಿಡಿ. ಗೆಳಿಯ ಮೇಡಮ್ಮ ರೇ ಅಡ್ಡ ಬಂದ್ ಯಾಕ್ರಿ ನಿಂತ್ಕೊಂತೀರಾ? ಸರ್ಕಳ್ರಿ, ಹೊಟ್ಟೆ ಹಸಿತಾ ಇದೆ. ಯಾಕೆ ಸ್ಟಾಪ್ ಅಂತ? ಯಾರು ನೀವು? ನಾನು ಯಾರ? ಲಾಯರ್ ಗುಂಡಣ್ಣ.
ಈ ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಆ ಖಾಲಿ ಟೆಂಟ್ರಿ ಕೊಟ್ರು ಅದಾಗುತ್ತೆ, ಈ ಖಾಲಿ ಟೆಂಟ್ರಿ ಕೊಟ್ರು ಅದಾಗುತ್ತೆ ಕಣ್ರಿ. ಅಂತ ಫೇಮಸ್ ಲಾಯರ್ ನಾನು ಪರ್ಮನ್ ಗೆಳೆಯ ಅಲ್ವನ್ರಿ. ಕಾಲ್ ಈ ಕಾಲ್ಗೆ ಮಣ್ಣಾಕ ಎಲ್ಲ ನನಗ್ ಗೊತ್ತು. ಕಳ್ರು ಮನೆಗ್ ಬರೋ ಮೊದ್ಲು ಇಬ್ರನ್ ಕಳಿಸ್ತಾರೆ, ಮನೆ ಒಳಗಡೆ ಯಾರ್ಯಾರಿದಾರೆ ನೋಡ್ಕೊಂಡ್ ಬಾ ಅಂತ. ಆಮೇಲೆ ಮೇನ್ ಕಳ್ಳ ಬರೋದು. ನಾನು ಮೀನ್ ಕಳ್ಳನ? ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಈ ಲಾಯರ್ ಗುಂಡ್ರಣ್ಣ ಯಾವತ್ತು ಬಹಳ ನಿಯತ್ತು. ಏನ್ರಿ ಆಗಿದೆ ನಿಮ್ಗೆ? ನಾನ್ ಪರ್ಮನ್ ಗೆಳೆಯ ಅಲ್ವೇನ್ರಿ? ಇದು ಸೆಲೆಬ್ರಿಟಿ ಮನೆ, ಇಲ್ಲಿಗ್ ಬರ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕನ್ನೋದು ಗೊತ್ತಾಗಲ್ಲ. ಅಯ್ಯೋ ಅಯ್ಯೋ ರೀ, ಈ ಮನೆಗ್ ಬರೋದಕ್ಕೆ ನಾನು ಯಾಕ್ರಿ ಅಪಾಯಿಂಟ್ಮೆಂಟ್ ತಗೋಬೇಕು? ನಾನು ಪರಮ ಇಬ್ರು ಚೈಲ್ಡ್ ಫ್ರೆಂಡ್ಸ್ ಕಣ್ರಿ. ಸರ್ಕಾರಿ ಒಳ್ಳೆ ಗೂಳಿ ನುಗ್ಗಂಗ್ ನುಗ್ತಾ ಇದೆಯಲ್ಲ. ಮರ್ಯಾದಿನೇ ಯಾಕೋ ಪಾತಾಳ ತಿಳಿತಾ ಇದೆ. ಹೋಗ್ತೀಯೋ ಇಲ್ವೋ? ಹೋಗಲ್ಲ ಕಣ್ರಿ. ಏನ್ರಿ ಮಾಡ್ತೀರಾ? ಹೋಗಲ್ವಾ? ಇಲ್ಲೆಲ್ಲೋ ಪರ್ಕೆ ಇಟ್ಟಿದ್ದೆ. ಸ್ಟಾಪ್. ಪರ್ಕೆ ವಿಷಯ ಎತ್ತೋದ ಮೇಲೂ ನಾನು ಇಲ್ಲ ಇದ್ರೆ ನನಗೆ ಮರ್ಯಾದೆ. ರಮ್ಯಾ, ಸ್ವಲ್ಪ ದಿನ ಧಾರವಾಡ ಹುಚ್ಚಾಸ್ಪತ್ರೆ ಏನಾದ್ರೂ ಇದೆಯಾ? ನೀನು ಹುಚ್ಚರಾಗ ಆಡ್ತಿರ್ತಲ್ಲ ಯಾವಾಗ್ಲೂ. ಎಲ್ಲೋ ನಿನಗ್ ಹುಚ್ಚಿಡಿತಾ ಇದೆ ಅಂತ ಅನಿಸ್ತಿದೆ. ಬಂದವ್ರನ್ನೆಲ್ಲ ಮನೆ ಒಳಗಡೆ ಉಳಿಸ್ಕೊಳಕ್ಕಾಗತ್ತಾ? ಯಾರಿವನು? ನನ್ನ ತಮ್ಮ ಮಂಜು. ಲೇ ತುತ್ತೂರಿ ಬರಲಿ. ಏನಣ್ಣ ಕರೆದಿದ್ದ? ಮತ್ತೆ ಬಂತ ಈ ಕಳ್ಳು ತುತ್ತೂರಿ. ದೇವ್ರು ಯಾವ ಟೈಮಲ್ಲಿ ಎಂತ ಕಣ್ಕೊಟ್ನ ಇವರಿಗೆ ನನ್ನ ಮೇಲೆ ಇಟ್ಟಾರಲ್ಲೋ. ಪರಂ, ಗುರ್ತು ಪರಿಚಯ ಇಲ್ದವ್ರನ್ನ ಮನೆ ಒಳಗಡೆ ಸೇರ್ಸ್ಕೋಬಾರ್ದು. ರಮ್ಯಾ, ನನ್ನ ತಮ್ಮ ಇದೇ ಮನೇಲಿ ಇರ್ತಾನೆ. ತಮಾಷೆ ಮಾಡ್ತಿದ್ಯಾ? ಪರಂ, ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ ಅಂತ ಇರ್ಬೇಕು. ಈ ಮನೇಲಿ ನನ್ಗೆ ನೀನ್ ಗೊತ್ತು, ಪಾರ್ವತಿ ಗೊತ್ತು, ಇವನ್ ಯಾವನ್ ತುತ್ತೂರಿ ನೋಡ ಹೆಂಗಂತಾರೆ. ಗೆಳೆಯ ಎಲ್ಲ ಹೋಗಣ ಬಾ ಅಂತ ಕರೆದ್ಬಿಟ್ಟು ನೀನು ಚಟ್ಟಿ ಮೇಲೆ ನಿಂತಿದ್ಯಲ್ಲ, ಹೋಗಿ ರೆಡಿ ಆಗಿ ಬಾರ ಹೋಗ. ಈ ಕಳ್ಳ ಏನಾದ್ರೂ ಒಂದು ಸಂಚು ಮಾಡ್ಕೊಂಡು ಮನೆಗ್ ಬರ್ತಾನೆ ಇರ್ತಾನೆ. ಇವತ್ತು ಇವನಾಗೆ ನನ್ ಕೈಗೆ ಸಿಕ್ಕಿದಾನೆ, ಇಂತ ಅವಕಾಶ ಬಿಡ್ತೀನಿ. ತಲೆ ಕೆಟ್ಟಿದ್ದೀನ, ಎಲ್ಲಿದ್ದಾನ ಕಳ್ಳ? ಸುಮ್ನೆ ಅವ್ರ ಮಾತಾಡ್ತಾರೆ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಹೌದಾ? ರಮ್ಯಾ, ಗದ್ದೆಗೆ ನುಗ್ಗಿದ ಕೋತೆಗಳನ್ನ ಓಡಾಡ್ಸಿ ಹೊಡ್ದಂಗ್ ಹೊಡಿತಿದ್ಯಲ್ಲಮ್ಮ, ಯಾಕೆ? ಏನಾಯ್ತು? ನಾನೇನ್ ಮಾಡ್ಲಿ? ನನ್ಗೆ ಈ ಮನೇಲಿ ಗೊತ್ತಿರೋದು ಪಾರು ಪರಮ ಇಬ್ರೆ. ಯಾವ ಸುಡಗಾಡ ಪುಡಿ ಕೊಟ್ಟಿದ್ರಿ? ಯಾರನ್ನ ನೆನಪಿಟ್ಕೋಬೇಕಾಗಿತ್ತು ಅವ್ರನ್ನ ಮರ್ತಿದ್ದಾಳೆ, ಯಾರನ್ನ ಮರಿಬೇಕಾಗಿತ್ತು ಅವ್ರನ್ನ ನೆನಪಿಟ್ಕೊಂಡಿದ್ದಾಳೆ. ಎಲ್ಲ ಉಲ್ಟಾ ಪಲ್ಟಾ. ಎಲ್ಲ ಉಲ್ಟಾ ಪಲ್ಟನ. ಯಾಕೆ ಹಿಂಗಾಯ್ತು? ನಂಜಪ್ಪನವ್ರೆ, ಯಾಕೆ ಹೀಗಾಯ್ತು ಅಂತ ನಮ್ಗೇನ್ರಿ ಗೊತ್ತು? ಹಿಂಗೆ ಮುಂದುವರೆದು ಬಿಟ್ರೆ ನಾನು ಈ ಮನೆಗೆ ಬರೋದು ಹೇಗೆ? ಈ ನನ್ನ ಆಪ್ತ ಮಿತ್ರನ ಮುಸುಡಿನ ನೋಡೋದು ಹೇಗೆ? ಮೇಡಮ್ಮರ್ ಮಾಡ್ಸಾಕೋ ರುಚಿಯಾದ ಅಡುಗೆನ ಕಬಳಿಸೋದು ಹೇಗ್ರಿ? ಅಯ್ಯೋ, ಅಲ್ಲ, ನಾನು ಕೊಟ್ಟಿರೋ ಪುಡಿ ನನ್ನ ಸರ್ವಿಸ್ ಅಲ್ಲಿ ಇದುವರೆಗೂ ಫೇಲ್ಯೂರ್ ಆಗಿದ್ದೇ ಇಲ್ಲ. ಎಲ್ಲೋ ಎಡವಟ್ಟಾಗಿದೆ. ಒಂದು ಕೆಲಸ ಮಾಡಿ, ನೀವು ರಮ್ಯನ್ ಕರ್ಕೊಂಡು ಬನ್ನಿ, ನಾನು ಕೌನ್ಸಿಲಿಂಗ್ ಮಾಡಿ ಸರಿಪಡಿಸ್ತೀನಿ. ಕೌನ್ಸಿಲಿಂಗ್ ಬೇರೆ ಮಾಡ್ತೀರಾ? ನಿನ್ ಕರ್ಕೊಂಡ್ ಬಾ ರಜಾ. ಆಯ್ತು ರಜಾ. ನಂಜಪ್ಪನವ್ರೆ, ನಾನು ಕೋರ್ಟ್ ನಲ್ಲಿ ವಾದ ಮಾಡೋಕ್ಕೆ ಜಡ್ಜ್ ಮುಂದೆ ನಿಂತ್ಕೊಂತೀನಲ್ಲ, ಆ ಎಲ್ಲಾ ಕೇಸ್ಗಳು ಹಂಗಂಗೆ ಗೆದ್ದು ಬಿಡ್ಬೇಕು. ಆ ಥರದ್ದು ಯಾವ್ದಾದ್ರು ಒಂದು ಪುಡಿ ಇದೆ ಪುಡಿ. ನಾನು ಯಾವ್ದೇ ಪುಡಿ ಕೊಟ್ರು ನಮ್ಮ ಅಪ್ಪನಿಗೆ ನೀನ್ ಯಾಕೆ ಸಿಗಲ್ಲ. ಏನಮ್ಮ ರಮ್ಯಾ, ಚೆನ್ನಾಗಿದ್ಯಾ ತಾನೆ? ಚೆನ್ನಾಗಿಲ್ಲ. ಊಟ ಆಯ್ತಾ? ಊಟ ಆಗಿಲ್ಲ. ಆರಾಮಾಗಿದ್ಯಾ ತಾನೆ? ಆರಾಮಾಗಿಲ್ಲ. ಯಾಕೆ? ಯಾಕೆಂದ್ರೆ ನಂಗೆ ಪರಮೇಶ್ನ ಕಂಡ್ರೆ ತುಂಬಾನೇ ಇಷ್ಟ. ಆದ್ರೆ ಈ ಮನೇಲಿ ಯಾರ್ಯಾರೋ ಬಂದು ಸೇರ್ಕೊಂಡು ನನ್ಗೆ ತೊಂದರೆ ಕೊಡ್ತಿದ್ದಾರೆ. ನಾನು ಏನ್ ಮಾಡ್ಲಿ? ಅವ್ರನ್ನೆಲ್ಲ ದೊಣ್ಣೆ ತಗೊಂಡು ಓಡಿಸ್ಬೇಕು ಅಂತಿದ್ದೀನಿ. ಆದ್ರೆ ಪರಮ್ ಇದಕ್ಕೆ ಅಡ್ಡಿ ಬರ್ತಿದ್ದಾರೆ. ಒಳ್ಳೇದು ಒಳ್ಳೇದು. ಈ ಮನೆಗೆ ಸಂಬಂಧಪಟ್ಟವ್ರು ಮಾತ್ರ ಇರ್ಬೇಕು, ಬೇರೆಯವ್ರು ಯಾಕೆ ಇರ್ಬೇಕು? ನೀವ್ ಅರ್ಥ ಮಾಡ್ಕೊಂಡಿರೋಷ್ಟು ಪರಮ್ ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ. ಇರ್ಲಿ ಬಿಡು. ಇಲ್ಲಿ ನನ್ನ ಕೈ ಬೆರಳನ್ನೇ ನೋಡ್ತಾ ರಮ್ಯಾ. ಈಗ ನೀನು ನನ್ನ ವಶದಲ್ಲಿದ್ದೀಯಾ? ನಾನು ಹೇಳಿದಾಗೆ ನೀನು ಕೇಳ್ತೀಯಾ? ಹೇಳಿ, ನಿನ್ ಬಲಗೈ ಇತ್ತು, ಎಡಗೈ ಇತ್ತು. ಎಲ್ರಿಗೂ ನಮಸ್ಕಾರ ಹೇಳು. ರಮ್ಯಾ, ಈಗ ನೀನು ಬದಲಾವಣೆ ಆಗ್ತಾ ಇದೀಯಾ. ಈ ಮನೇಲಿ ನಿನಗೆ ಯಾರಿಷ್ಟ ಯಾರಿಷ್ಟ ಇಲ್ಲ. ಪರಮೇಶ್ವರ್ನ ಕಂಡ್ರೆ ನಂಗೆ ತುಂಬಾನೇ ಇಷ್ಟ.
ಅವನು ನನ್ನ ಕಾಲೇಜ್ ಮೇಟ್. ಅವನಿಗೂ ನನ್ನನ್ ಕಂಡ್ರೆ ತುಂಬಾನೇ ಇಷ್ಟ. ಅದು ಬಿಟ್ರೆ ಪಾರು ಇಷ್ಟ. ಅದ್ ಬಿಟ್ರೆ ಇನ್ಯಾರು ಇಷ್ಟ ಇಲ್ಲ. ಇಲ್ಲ ಇಲ್ಲ, ಪರಮ್ಗೆ ಯಾರು ಇಷ್ಟ ಆಗಿದಾರೋ ಅವ್ರನ್ನೆಲ್ಲ ನೀನ್ ಇಷ್ಟಪಡ್ಲೇಬೇಕು. ಸಾಧ್ಯನೇ ಇಲ್ಲ. ಮಂಜ ಗುಂಡ ಅನ್ನೋ ಇಬ್ರು ಕಳ್ಳರು ಈ ಮನೆಯಲ್ಲಿ ಇರೋದನ್ನೆಲ್ಲ ದೋಚ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನು ಅವ್ರನ್ನ ಕೊಂದಾಕ್ಬಿಡ್ತೀನಿ. ಕೊಂದು ಬಿಡ್ಬೇಕು ಅಂದ್ಕೊಂಡಿದ್ಯಾ? ಹೌದು, ಇಲ್ಲ ಅಂದ್ರೆ ಅವ್ರಿಬ್ರು ಸೇರ್ಕೊಂಡು ಈ ಮನೇಲಿ ಇರೋದನ್ನೆಲ್ಲ ಕೊಂದಾಕ್ಬಿಡ್ತಾರಲ್ಲ. ಪಾಪ ನಮ್ ಪರಮ್ಗಂತೂ ಏನು ಗೊತ್ತಾಗಲ್ಲ. ಆ ಗುಂಡಣ್ಣ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಗುಂಡಣ್ಣ ಒಳ್ಳೆಯವನಮ್ಮ, ಮಂಜ ಇನ್ನೂ ಒಳ್ಳೆಯವನು. ಈ ಮನೆಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅನ್ನೋದು ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಆಯ್ತು ಬಿಡಮ್ಮ, ನಿನ್ನ ಪ್ರಕಾರ ಯಾರು ಒಳ್ಳೆಯವರು ಯಾರು ಕೆಟ್ಟವರು? ಪಾರು ಒಳ್ಳೆಯವಳು, ಪರಮ್ ಇನ್ನೂ ಒಳ್ಳೆಯವಳು. ಅದ್ ಬಿಟ್ರೆ ನೀವು ಒಳ್ಳೆಯವರು, ನಾನ್ ತುಂಬಾನೇ ಒಳ್ಳೆಯವಳು. ಬೇರೆಲ್ಲ ಕೆಟ್ಟವರು. ಈ ಮನೆಗೆ ಬರೋದು, ಬಿಟ್ಟಿಕುಳ್ ತಿನ್ನೋದು, ಏನಾದ್ರೂ ಒಂದು ಹೊಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡೋದು. ಇಂಥವ್ರನ್ನೆಲ್ಲ ಬಿಟ್ಕೋತಾ ಇರೋ ಪರಮ್ಗೆ ಧಿಕ್ಕಾರ. ಇರ್ಲಿ ಬಿಡು. ನೋಡು, ಈಗ ನೀನು ಮಾಮೂಲಿ ಸ್ಥಿತಿಗೆ ವಾಪಸ್ ಬರ್ತಾ ಇದ್ದೀಯಾ? ಒಂದು ಈಗ ನೀನು ರಮ್ಯಾ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು? ಏ ಗುಂಡ, ಆ ಪುಡಿ ಕೊಡು ಅಂತ ಕೆಟ್ಟ ಐಡಿಯಾ ಕೊಟ್ಟಿದ್ ನೀನ ಕಣ. ಗೆಳೆಯ, ಒಡಿ ಐಡಿಯಾ ಮಾತ್ರ ನಂದು, ಆದ್ರೆ ಪುಡಿ ಕೊಟ್ಟಿದ್ದು ಈ ನಂಜಪ್ಪ. ಕೊಡು ಅಂತ ಹೇಳಿದ್ದಾರು. ನಾನೇ. ಕೆಟ್ಟ ಐಡಿಯಾಗಳು ಹುಟ್ಟೋದ ನಿನ್ನಿಂದ ಕಣ. ಈಗ ನೋಡು, ರಮ್ಯ ನನ್ ಮೇಲೆ ಮುನಿಸ್ಕೊಂಡು ಕೂತಿದ್ದಾಳೆ. ಗೆಳೆಯ, ಅವರು ಬರೀ ನಿನ್ನ ಮೇಲೆ ಮುನಿಸ್ಕೊಂಡಿದಾರಪ್ಪ. ನಮ್ಮನ್ನ ಹಿಡ್ಕೊಂಡು ಯಾಕಾಚಿಕೆ ವಾಯಿಸ್ತಾ ಇದಾರಲ್ಲೋ. ಇದರಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಅಲ್ಲ ನಂಜಪ್ಪನವ್ರೆ, ಯಾವುದೇ ಒಂದು ಆಯುರ್ವೇದಿಕ್ ಪುಡಿಯನ್ನು ಕೊಡಬೇಕಾದ್ರೆ ಅದನ್ನ ಹೇಗೆ ಕೊಡಬೇಕು, ಯಾವ ತರ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಮುಂಚೆನೆ ಹೇಳ್ಬೇಕಲ್ವಾ ನೀವು? ಪುಡಿ ಹಾಕಿರೋ ಹಾಲನ್ನು ಕುಡಿಯೋ ಸಮಯದಲ್ಲಿ ಪರಮನ್ ಮಾತ್ರ ಆಕೆ ನೆನ್ಪು ಮಾಡ್ಕೊಂಡಿದ್ದಾಳೆ. ಅಂದ್ರೆ ಪರಮ ಮಾತ್ರ ಆಕೆ ನೆನ್ಪಲ್ಲಿ ಇದ್ದಾನೆ ಅಂದಂಗಾಯ್ತು. ಆ ಮನೆಯವ್ರು ಮಾತ್ರ ಆಕೆ ನೆನ್ಪಲ್ಲಿದ್ದಾರೆ, ಉಳಿದವ್ರು ಯಾರು ನೆನ್ಪಲ್ಲಿಲ್ವಲ್ಲ. ಅಲ್ರಿ ನಂಜಪ್ಪನವ್ರೆ, ನನ್ನನ್ ಕಂಡ್ರೆ ಮಾತ್ರ ಅವ್ರಿಗೆ ಯಾಕ್ರಿ ಸಿಟ್ಟು? ಆಕೆ ಯಾರ್ಯಾರು ಕಾಟ ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ನೆನ್ಸ್ಕೊಂಡು ಬೈಕೊಂಡು ಹಾಲು ಕುಡ್ದಿರ್ಬಹುದು. ಯಾರು ನೆನ್ಸ್ಕೊಂಡು ಹಾಲು ಕುಡಿದ್ರೆ ಏನೋ, ಒಟ್ನಲ್ಲಿ ನನ್ನ ಮಂಜನ್ನ ವೇದನ್ ಕಂಡ್ರೆ ಸಾಕು ಕೆಂಡ ಮಂಡ್ರಲ್ರಾಗ್ಬಿಡ್ತಾರೆ. ಇಟ್ಟಾಡ್ಸ್ಕೊಂಡೆಲ್ಲ ಹೊಡಿತಾರ ಗೊತ್ತಾ ನಮ್ಗೆ. ಅವ್ರು ಅದೇಲ್ಲ ತಪ್ಪಿಸ್ಕೊಳ್ಳದೆ ಯಾಕಾಚಿಕೆ ಕಷ್ಟ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಇರೋದು ಒಂದೇ ದಾರಿ. ನಾವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ಬೇಕಾ? ಅಷ್ಟೆಲ್ಲ ಬೇಡ. ರಮ್ಯ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕೋ ತರ ಏನಾದ್ರೂ ಮಾಡ್ಬೇಕು. ಆಗ ನಿಮ್ ನೆನಪಾದ್ರೂ ಆಗ್ಬೋದು. ಕರೆಕ್ಟ್. ಈ ಟ್ರಿಕ್ ನ ಸಿನಿಮಾದಲ್ಲಿ ಬಳಸ್ತಾರೆ. ಹೀರೋಯಿನಿಗೆಲ್ಲ ಮರ್ತು ಹೋಗ್ಬಿಟ್ಟಿರುತ್ತೆ. ಆ ನೆನಪು ವಾಪಸ್ ಬರೋ ಸಲುವಾಗಿ ಹಳೆ ಕಥೆನೋ ಹಳೆ ಸೀನೋ ಮರುಸೃಷ್ಟಿ ಮಾಡ್ತಾರೆ. ನೀವು ಪ್ರಯತ್ನ ಪಡಿ, ಫಲ ಸಿಕ್ಕರೂ ಸಿಗ್ಬಹುದು. ಏನಿದು ಪೋಸ್ಟು? ಸ್ಟ್ಯಾಂಪ್ ಇಲ್ದಿರೋ ಯಾವ ಸಿನಿಮಾ ಪೋಸ್ಟೋ ಇದು? ಓಪನ್ ಬೇರೆ ಆಗಿದೆ. ರಮ್ಯಾ, ಏನಮ್ಮ ಇದು? ತಿರುಪತಿ ಲಾಡು. ಕಾಣಿಸ್ತಾ ಇಲ್ವಾ ನಿನ್ ಹೆಸರಿಗೆ ಬಂದಿರೋದು ಪೋಸ್ಟ್? ನನಗೆ ಡೈಲಾಗ್ ಹೇಳಿ ಹೇಳಿ ಬಾಯಿ ನೋವು ಬಂದಿದೆ. ಹೇಳಮ್ಮ. ಪಾರು ನೋಡಿಲ್ಲಿ, ಗ್ರೂಪ್ ಫೋಟೋ. ವಾವ್, ನಾನು ಎಷ್ಟು ಚೆನ್ನಾಗಿ ಬಂದಿದ್ದೀನಿ. ಇದು ನೀನು, ಇದು ಪರಮ್. ಇವ್ರು ಯಾರು ಗೊತ್ತಾಗ್ತಾ ಇಲ್ವಲ್ಲ? ಯಾರು ಹೇಳಿ? ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಇದು ಲಾಯರ್ ಗುಂಡನವ್ರು ತಾನೆ. ಲಾಯರ್ ಗುಂಡಣ್ಣನ ನಾನ್ ನೋಡಿಲ್ವಾ? ಇವರೆಲ್ಲ ಕಳ್ರು ಪಾರು. ಈ ಮನೆಗ್ ಬಂದು ಏನಾದ್ರೂ ತಗೊಂಡೋಗೋಣ ಅಂತ ಹೊಂಚಾಗ್ತಾ ಇದಾರೆ. ಇನ್ನೊಂದ್ಸಲ ಮನೆಗ್ ಬರ್ಲಿ, ಎಲ್ರು ಕಾಲ್ ಮುರ್ದಾಕ್ಬಿಡ್ತೀನಿ. ಯಪ್ಪ, ರಮ್ಯಾ, ಅದು ನಿಜವಾಗ್ಲೂ ಲಾಯರ್ ಗುಂಡಣ್ಣವ್ರೆ, ಕಳ್ರಲ್ಲ. ಪಾರು, ನೀನು ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬ್ತೀಯ. ನನ್ ಮಾತ್ ಕೇಳು, ಇಲ್ಲ ಅಂದ್ರೆ ಈ ಮನೆ ಹಾಳಾಗೋಗುತ್ತೆ. ಮಾತಾಡ್ತಾಳೆ. ಫೋಟೋದಲ್ಲಿ ಇರೋದು ಯಾರ್ಯಾರು ಹೇಳು ಅಂತ ಕೇಳಿದ್ರೆ ಕಳ್ರು ಅಂತಾಳೆ. ರಮ್ಯಾ, ಒಂದು ನಿಮಿಷ ಫೋಟೋ ತರ್ತೀನಿ. ಈ ಗುಂಗುರು ಕೂದಲಿದೇವಲ್ಲ, ಇವನು ತುತ್ತು. ಈ ತಲೆಗೆ ಹೆಡ್ಫೋನ್ ಹಿಡ್ಕೊಂಡಿದಾರಲ್ಲ, ಇವರು ವೇದ. ಈ ಕಪ್ಪು ಕೋಟ್ ಹಾಕೊಂಡಿದಾರಲ್ಲ, ನನ್ನ ಫ್ರೆಂಡ್ ಲಾಯರ್ ಗುಂಡ. ಮಧ್ಯದಲ್ಲಿ ಹಾಗಂತ ಹೇಳಿ ನನ್ನನ್ನ ನಂಬಿಸ್ತಾ ಇದ್ದೀಯಾ? ಈ ರಾಂಗ್ ರಮ್ಯಾ ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳುವುದಿಲ್ಲ. ಸುಳ್ಳು ಹೇಳೋದನ್ನು ನನಗೆ ಹೇಳ್ಕೊಡ್ಬೇಡ. ನೋಡು ರಮ್ಯಾ, ಇವರು ನಮ್ಮ ಮನೆಗೆ ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ. ಇವ್ರ ಬಗ್ಗೆ ಸುಮ್ನೆ ನೀನ್ ಕೆಟ್ಟದಾಗ ಏನೇನು ಮಾತಾಡ್ತಾರೆ. ಇಲ್ಲ, ಇವ್ರು ಕಳ್ರು ಕಳ್ರು ಕಳ್ರು. ಇನ್ನೊಂದ್ಸಲ ಇವರೆಲ್ಲ ಮನೆಗ್ ಬರ್ಲಿ, ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ನನ್ ಮಾವ ಹಾಕೊಟ್ಟ ದಾರಿಲೇ ನಡೆಯೋದು. ಯಾರು ನಿಮ್ಮ ಮಾವ? ಸತ್ಯ ಹರಿಶ್ಚಂದ್ರ. ನೋಡಿ, ನೀವು ಒಳ್ಳೆಯವರು ಅಂತ ರಮ್ಯಾಗ್ ಗೊತ್ತಾಗ್ಬೇಕು. ಆಮೇಲೆ ನಿಮ್ ಮೇಲೆ ನಂಬಿಕೆ ಬರುತ್ತೆ. ರೇ ನಂಜಪ್ಪನವ್ರೆ,
ನಂಬಿಕೆ ಬರ್ಸೋದು ಹೇಗೆ ಅದನ್ನ ಹೇಳ್ರಿ. ಅದೇ ಹಳೆ ಸಿನಿಮಾ ಟ್ರಿಕ್ ಗತಿ. ರಮ್ಯ ಒಬ್ಳೆ ರಸ್ತೆಯಲ್ಲಿ ಬರ್ತಾ ಇದ್ದಾಳೆ. ಒಬ್ಬ ರೌಡಿ ಬಂದು ಅಟ್ಯಾಕ್ ಮಾಡ್ತಾನೆ. ಮಂಜಾ ಮತ್ತು ವೇದ ಜೊತೆಗೆ ನೀವು ಮೂವರು ಸೇರಿ ಅವಳನ್ನ ಅವನಿಂದ ಬಿಡಿಸ್ಬೇಕು. ಆಮೇಲೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಇದೆಲ್ಲ ಸರಿ, ರೌಡಿ ಪಾತ್ರ ಯಾರು ಮಾಡ್ತಾರೆ? ಏನು ಪ್ರಶ್ನೆ ಅಂತ ಕೇಳ್ತೀವೋ? ಈ ಐಡಿಯಾ ಕೊಟ್ಟಿದ್ ನಂಜಪ್ಪ ಅಲ್ವೇನೋ, ಅವರೇ ರೌಡಿ ಕ್ಯಾರೆಕ್ಟರ್ ಮಾಡ್ತಾರೆ. ಐಡಿಯಾ ಕೊಟ್ಟವನಾಗೆ ರೌಡಿ ಆಗು ಅಂತೀರಾ? ಆಯ್ತು, ನಿಮ್ ಮಾತನ್ನ ಸ್ವೀಕರಿಸಿ ರಮ್ಯನ ನಾನು ಕೆಣಕ್ತೀನಿ. ಆದ್ರೆ ಒಂದು ಮಾತು, ನೋಡ್ಕೊಂಡು ಹೊಡಿಬೇಕು, ಸಿಕ್ಕಾಪಟ್ಟೆ ಹೊಡಿಬಾರ್ದು. ಅಯ್ಯೋ, ನೋಡ್ಕೊಂಡೆ ಹೊಡಿತೀವಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಗೊತ್ತಿಲ್ಲ. ಯಾರೋ ನೀನು? ಮಾತಾಡ್ಬೇಡ. ತಲೆ ಪರ್ಸನ್ ಏನಿದೆ? ಲೈಕ್ ಕಳ್ಳ, ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾವು ಬಂದ ಮೇಲೆ ನಮ್ದೇ ಹವ. ಏನಕ್ಕೆ ಮುಂಚೆ ಪಿಕ್ಚರ್ ಅಲ್ಲಿ ಎಷ್ಟು ಹೇಳ್ದಂಗೆ ಹೇಳಿದ್ರೆ ಮಾಡ್ಬಿಡ್ತೀನಿ. ಎತ್ತಿ ಕೈನ. ಏಯ್, ಯಾರೋ ನೀನು? ನನ್ನ ಹೆಸರು ನಂಜಪ್ಪ ಅಂತ. ಬಿಟ್ಬಿಡಿ. ಈ 3 ಜನ ಯಾರು? ನಿಮ್ಗೆ ಸಹಾಯ ಮಾಡಕ್ ಬಂದಿರೋರು. ಅಂದ್ರೆ ಇವರೆಲ್ಲ ಕಳ್ರ ಗ್ಯಾಂಗ? ಮೇಡಮ್, ನಾವು ಕಳ್ರಲ್ಲ ಮೇಡಮ್, ಯಾಕಾಚಿಕ್ಕೆ ಒಳ್ಳೆಯವರು. ಮುಚ್ಚೋ ಬಾಯ್ನ. ನಿನ್ನನ್ ಬಿಡ್ಬೇಕು ತಾನೆ? ಹಾಗಾದ್ರೆ ಇವ್ರನ್ನೆಲ್ಲ ಚೆನ್ನಾಗ್ ಬಾರ್ಸು, ಇಲ್ಲಾಂದ್ರೆ ನಾನೇ ನಿನ್ನ ಬಾಸ್ ಹಾಕ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಬರ್ಸ್ತೀನಿ. ತಪ್ಪಪ್ಪ, ಹಿಂಗೆಲ್ಲ ಮಾಡ್ಬಾರ್ದಪ್ಪ. ಇನ್ನು 2 ಏಟು ಜಾಸ್ತಿ ಬಿದ್ರೆ ಅವನು ಸತ್ತೇ ಹೋಗ್ತಾನೆ. ಏಯ್, ನಾನ್ ನೋಡಿ ನಿಲ್ಸಿದ್ರೆ ನನ್ನ ಶೂಟ್ ಮಾಡ್ಬಿಡ್ತಾರೆ. ಇವನ್ಗೆ ಯಾರು ನಿಮ್ಮ ಅಪ್ಪ ಹೊಡಿತಾರ? ಅವಳಿಗೆ ಇಳ್ಕೊಂಡ್ ಬಿಡು. ತಮಾಷೆ ಮಾಡ್ದೆ. ಈ ಬಿಸ್ಕುಲ್ ಎಲ್ಲಿ ಸಿಕ್ತು? ನಿನ್ನ ಕಾಸ್ಟ್ಯೂಮ್ ಬ್ಯಾಗ್ ಅಲ್ಲಿ. ಮೇಲೆ ಡಮ್ಮಿ ಪಿಸ್ತೂಲ್ ಇಟ್ಕೊಂಡು ಇಷ್ಟೊಂದು ಆಟ ಆಡಿಸ್ತೀರಿ ಎಲ್ರಿಗೂ. ಮತ್ತಿನ್ನೇನು, ಈ ನಾಟ್ಯ ಅಷ್ಟು ನಂಜಪ್ಪ ನನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ಬೇಕು? ನನ್ನ ಕಾಪಾಡೋದಕ್ಕಿಂತ ಇವ್ರು 3 ಜನ ಯಾಕೆ ಬರ್ಬೇಕು? ಅವರು ನಮ್ಮ ಪುತ್ತೂರಿ ಗುಂಡ. ಅದ್ ನನ್ಗ್ ಗೊತ್ತು. ಅಂದ್ರೆ ನಾವ್ ಯಾರು ಅಂತ ನಿಮಗೆ ಗೊತ್ತು? ನನಗೆಲ್ಲಾನು ಚೆನ್ನಾಗ್ ಗೊತ್ತು. ಈ ನಂಜಪ್ಪನ್ ಇಲ್ಲಿ ಪುಡಿ ತರಿಸಿ ಹಾಲಲ್ಲಿ ಬೆರೆಸಿ ನನಗ್ ಕುಡ್ಸಕ್ ಬಂದವ್ರು ಅಂತಾನು ಗೊತ್ತು. ನನ್ ಪರಮನ್ನ ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಅಂತಾನು ಗೊತ್ತು. ಗೊತ್ತಿರೋವಳು ಯಾಕೆ ಹೀಗೆ ಮಾಡ್ದೆ ಹೇಳು? ನನ್ನ ಮನ್ಸನ್ನ ಕೆಡ್ಸಿದ್ದಕ್ಕೆ. ಆ ಸೇಡಿಗೋಸ್ಕರ ಏನ್ ಮಾಡಿದ್ದೀನಿ ಗೊತ್ತಾ? ಬೆಳಿಗ್ಗೆ ನೀವೆಲ್ಲ ಕಾಫಿ ಕುಡಿದ್ರಲ್ಲ, ಆ ಕಾಫಿಲಿ ಆ ಪುಡಿನ ಬೆರೆಸಿದ್ದೀನಿ. ಇನ್ನೊಂದ್ ತಿಂಗಳು ನಿಮ್ಗೆ ಯಾರಿಗೂ ಯಾವ್ದು ನೆನ್ಪಿರಲ್ಲ.